ಹಲೋ ನಮಸ್ಕಾರ ಎಲ್ರಿಗೂ. ನಾನು ಶ್ರುತಿ ಮೈಸೂರಿಂದ ಮತ್ತೊಂದು ಹೊಸ ವಿಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿನ್ನದ ನೆಕ್ಲೆಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವಾಗೆಲ್ಲ ತುಂಬ ಚಿನ್ನ ಹೆಚ್ಚು ಬೆಲೆ ಆಗಿದೆ, ಎಲ್ಲರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಮತ್ತು ನಾವು ತುಂಬ ಈಗ 60, 70, 80 ಗ್ರಾಮ್ಗಳನ್ನ ತೊಗೊಳ್ತೀವಿ ಅಂತಂದರೆ ಅಂಥ ಜ್ಯುವೆಲರಿಗಳು ಅಂತಂತೂ ತುಂಬ ಪ್ರೈಸ್ ಜಾಸ್ತಿ ಆಗುತ್ತೆ. ಸುಮಾರು 70-80 ಗ್ರಾಮ್ ತೊಗೊಳ್ತೀವಿ ಅಂತಂದರೆ ನಿಮಗೆ 9ರಿಂದ 10 ಲಕ್ಷ ಎಲ್ಲ ಬೇಕಾಗತ್ತೆ. ಹಾಗಾಗಿ ಕಡಿಮೆ ಗ್ರಾಮಲ್ಲಿ ತುಂಬ ಗ್ರ್ಯಾಂಡ್ ಆಗಿರೋಂಥ ಜ್ಯುವೆಲರಿ ಹೇಗೆ ನಾವು ಮಾಡಿಸ್ಕೊಳ್ಬೋದು, ಮತ್ತು ಅದು ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಎಲ್ಲ ಥರ ಸೀರೆಗಳಿಗೆ, ಬಟ್ಟೆಗಳಿಗೆ, ಲೆಹೆಂಗಾಗಳಿಗೆ, ಲೆಹಂಗಾ ಬ್ಲೌಸ್ಗಳಿಗೆ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡ್ಬೋದು ಅನ್ನೋದೇ ನನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ನನ್ನ ಹತ್ರ ಒಂದು ಲೈಟ್ ವೇಟ್ ಜ್ಯುವೆಲರಿ, ಇದು ಒಂದು ನೆಕ್ಲೆಸ್ ಇದೆ. ಇತ್ತೀಚೆಗೆ ಇದೆಲ್ಲ ತುಂಬ ಟ್ರೆಂಡ್ ಆಗಿತ್ತು, ಈ ಥರ ಜ್ಯುವೆಲರಿಗಳು. ನಕಾಸ ಜ್ಯುವೆಲರಿಗಳಂತ ಹೇಳ್ತೀವಿ ಇದನ್ನು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಮಧ್ಯ ಒಂದು ಲಕ್ಷ್ಮಿ ಇದೆ. ತುಂಬ ಕಮ್ಮಿ ಗ್ರಾಮ್ ಇದೆ ಈ ನೆಕ್ಲೆಸ್, ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನಿಮಗೆ. ಇದೊಂದು ಹಾಕ್ಕೊಂಡ್ರೆ, ಇದೊಂದು ನೆಕ್ ಪೀಸ್ ಹಾಕ್ಕೊಂಡ್ರೆ ಸಾಕು, ನಿಮಗೆ ಬೇರೆ ಇನ್ಯಾವುದನ್ನು ಹಾಕ್ಕೊಳ್ಳೋದು ಬೇಡ, ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಎಲ್ಲ ಥರ ರೇಷ್ಮೆ ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸೀರೆಗಳಿಗೆ, ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮಧ್ಯ ಒಂದು ಗ್ರೀನ್ ಕಲರ್ ಥರ ಎಮರಾಲ್ಡ್ ಥರ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ, 3 ಕಡೆ ಇಲ್ಲೊಂದು ಕೊಟ್ಟಿದ್ದಾರೆ, ಮತ್ತು ಈ ಸೈಡ್ ಒಂದು ಕೊಟ್ಟಿದ್ದಾರೆ, ಮತ್ತು ಒಂದು ಚಿಕ್ಕ ಚಿಕ್ಕದೊಂದು ಲಕ್ಷ್ಮಿ ಬಂದಿದೆ, ಮತ್ತು ಇಲ್ಲಿ ಪಿಕಾಕ್ಸ್ದು ಡಿಸೈನ್ ಇದೆ. ಈ ಸೈಡು ಪಿಕಾಕ್ ಡಿಸೈನ್ ಇದೆ, ಮಧ್ಯ ಒಂದು ದೊಡ್ಡ ಲಕ್ಷ್ಮಿ ಇದೆ, ಮತ್ತು ಇಲ್ಲಿ ಕೆಳಗೆ ಚಿಕ್ಕದು, ಮತ್ತು ಇಲ್ಲಿ ಒಂದು ಗುಂಡುಗಳ ಥರ ಕೊಟ್ಟಿದ್ದಾರೆ. ಇದು ತುಂಬ ಅಗಲ ಕಾಣಿಸುತ್ತೆ ನಿಮಗೆ ಹಾಕ್ಕೊಂಡಾಗ. ಇದು ಒಂದು 21ರಿಂದ 22 ಗ್ರಾಮ್ ಇದೆ ಈ ನೆಕ್ಲೆಸ್. ಇದು ತುಂಬ ಲೈಟ್ ವೇಟ್, ಮತ್ತು ನಿಮಗೆ ತುಂಬ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹಾಕ್ಕೊಂಡ್ರೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇದನ್ನು ಸೀರೆ ಜೊತೆ ಹಾಕಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ಇವಾಗ ನಿಮಗೆ. ನನ್ನ ಪಕ್ಕ ಒಂದು ಮೈಸೂರು ಸಿಲ್ಕ್ ಸೀರೆನೇ ಇಟ್ಕೊಂಡಿದ್ದೀನಿ ನಾನು. ಇದೊಂದು ಹಾಕ್ಕೊಂಡ್ರೆ ಸಾಕಾಗತ್ತೆ, ಇನ್ಯಾವುದು ಬೇಡ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಇಷ್ಟು ದೊಡ್ಡದಾಗಿದೆ. ಇದು ನನ್ನ ಕೈ ಮೇಲೆ ಇಟ್ಟಾಗ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ಅಗಲ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ಈ ಥರ ಒಂದು ಲೈಟ್ ವೇಟ್ ಜ್ಯುವೆಲರಿ ಬಗ್ಗೆ ಮಾಡಬೇಕಂತ ಅನ್ನಿಸ್ತು ಅಂದರೆ, ತುಂಬ ಜನ ಆಸೆ ಇಟ್ಕೊಂಡಿರ್ತೀವಿ ನಾವು, ಈ ಥರ ಜ್ಯುವೆಲರಿ ಮಾಡಿಸ್ಕೊಳ್ಳೋಣ, ಈ ಥರ ನೆಕ್ಲೆಸ್ ಮಾಡಿಸ್ಕೊಳ್ಳೋಣ ಅಂತ. ಆದರೆ ಇವಾಗೆಲ್ಲ ಚಿನ್ನ ದಿನದಿಂದ ದಿನಕ್ಕೆ ಎಷ್ಟು ಹೆಚ್ಚಾಗ್ತಾ ಇದೆ ಬೆಲೆ. ಹೆಚ್ಚಿನ ಗ್ರಾಮ್ ಮಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಾಧ್ಯ ಆಗಲ್ಲ, ಎಲ್ಲರಿಗೂ ಆಗಲ್ಲ. ಹಾಗಾಗಿ ಇದೊಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಮೈಸೂರು ಸಿಲ್ಕ್ ಸೀರೆನ ಒಂದು ಡ್ರೇಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಇದು ನೋಡಿ, ಇದು ಒಂದು ಚೂಡಿದಾರನ್ನ ನಾನು ಇಲ್ಲಿ ಹಾಕಿದ್ದೀನಿ. ಯಾಕೆ ಅಂತಂತಂದರೆ ಬ್ಲೌಸ್ ಥರ ಆಗಲಿ ಅದು ಅನ್ನೋ ಕಾರಣಕ್ಕೆ. ಇಲ್ಲಿ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ ಈ ಚೂಡಿದಾರಲ್ಲಿ. ಇದು ನಾನೇ ನನ್ನ ಚೂಡಿದಾರ್ಗೆ ಫ್ರೀ ಟೈಮ್ ಇದ್ದಾಗ ನೋಡಿ ಮಾಡ್ಕೊಂಡಿರೋ ಅಂಥದ್ದು. ಸ್ವಲ್ಪ ಪ್ಲೇನ್ ಇದೆ ಅನ್ನೋ ಕಾರಣಕ್ಕೆ ಇದನ್ನು ನಾನೇ ಹ್ಯಾಂಡ್ಮೇಡ್, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ. ಇಲ್ಲಿ ನೋಡಿ, ಈ ಥರ ಇದೆ. ಇದು ಇದಕ್ಕೆ ಹಾಕ್ತೀನಿ ಇವಾಗ ನಾನು ಈ ಜ್ಯುವೆಲರಿನ. ಕ್ಯಾಮ್ರಾದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿ ಇಡೋಣ. ನೋಡಿ ಎಷ್ಟು ಗ್ರ್ಯಾಂಡ್ ಕಾಣಿಸುತ್ತೆ ಇದು. ಈ ಸೀರೆ ಜೊತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ವಿಡಿಯೋ ಜೊತೆನೇ ವಾಯ್ಸನ್ನು ಕೊಡೋದ್ರಿಂದ ಸ್ವಲ್ಪ ವ್ಯತ್ಯಾಸಗಳಾಗತ್ತೆ.
ಕ್ಷಮೆ ಇರಲಿ ಏನಾದರೂ ವ್ಯತ್ಯಾಸಗಳಿದ್ದರೆ. ನೋಡಿ ಈ ಥರ ಕಾಣಿಸುತ್ತೆ. ಇದು ಒನ್ ಸೈಡ್ ಬಾರ್ಡರ್ದು ಮೈಸೂರು ಸಿಲ್ಕ್ ಸ್ಯಾರಿ. ಈ ಥರ ನಾವು ಪ್ಲೇನ್ ಸಿಲ್ಕ್ ಹಾಕ್ಕೊಂಡಾಗ, ಪ್ಲೇನ್ ಮೈಸೂರು ಸಿಲ್ಕ್ ಸ್ಯಾರಿಗಳು ಹಾಕ್ಕೊಂಡಾಗ ಈ ಥರದ್ದು ಹಾಕ್ಕೊಂಡ್ರೆ ಜ್ಯುವೆಲರಿನ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಬರೀ ಒಂದು 20 ಗ್ರಾಮ್, 21, 22 ಗ್ರಾಮ್ ಒಳಗಡೆ ಇದನ್ನು ನಾವು ಮಾಡಿಸ್ಕೊಳ್ಬೋದು. ತುಂಬ ಈ ಥರ ಜ್ಯುವೆಲರಿಗಳು ತುಂಬ ಬಂದಿದೆ ಈಗ. ಅಂದರೆ 22 ಗ್ರಾಮ್ ಅಂತಂದ್ರೂ ತುಂಬ ಕಡಿಮೆ ಏನಾಗಲ್ಲ ಈಗ ನಿಮಗೆ. ಇವಾಗ ಏನು ಬೆಲೆ ಇದೆ ಚಿನ್ನದ ಬೆಲೆ, ನಿಮಗೆ ಹತ್ತತ್ರ 3 ಲಕ್ಷದ ಹತ್ತತ್ರ ಹೋಗ್ಬಿಡ್ತೀರಾ. ಅಷ್ಟು ಮಾಡಿಸ್ಬೇಕು ಅಂದ್ರೂ ತುಂಬಾ ಕಷ್ಟ ಇವಾಗ ಚಿನ್ನ ಮಾಡಿಸೋದು. ಹಾಗಾಗಿ ಈ ಒಂದು ಲೈಟ್ ವೆಯ್ಟ್ ಜ್ಯುವೆಲರಿ ಬಗ್ಗೆ ಎಲ್ಲರಿಗೂ ಉಪಯೋಗ ಆಗ್ಬೋದು. ಸ್ವಲ್ಪ ಎಲ್ಲರಿಗೂ ಏನಾದರೂ ಮಾಡಿಸ್ಕೊಳ್ಳೋರು ಇದ್ದರೆ ಅಕಸ್ಮಾತು ಈ ಥರ ಲೈಟ್ ವೆಯ್ಟ್ ಜ್ಯುವೆಲರಿನ ಒಂದು ಐಡಿಯಾ ಬರ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳಿದೆ. ಯಾರಾದರೂ ಹೊಸಬರಿದ್ದರೆ ಹೋಗಿ ಚಾನಲ್ನ ಚೆಕ್ ಮಾಡಿ ನೋಡಿ, ಚಾನಲ್ನ ಫಾಲೋ ಮಾಡಿ. ತುಂಬ ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಎಂಕರೇಜ್ ಮಾಡ್ತಾಯಿದ್ದೀರಾ. ಅವರಿಗೆಲ್ಲ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.